ಇವತ್ತಿನ ಎಪಿಸೋಡ್ ಮಾತ್ರ ಚಿಂದಿ ಇತ್ತು. ಒನ್ ಆಫ್ ದ ಬೆಸ್ಟ್ ಎಪಿಸೋಡ್ ಇನ್ ದಿಸ್ ಸೀಸನ್ ಅಂತ ಹೇಳ್ಬೋದು. ಆ್ಯಂಡ್ ಸ್ಟಾರ್ಟಿಂಗಿಂದ ಬರೋದಾದರೆ ಮಂಜು ಅವ್ರಿಗೆ ರೋಗಿ ಬಯಸಿದ್ದು ನರ್ಸ್ ಕೊಡಿಸಿದ್ದು ಎರಡೂ ಒಂದೇ ಆಯಿತು ಅನ್ನೋ ಥರ ಆಯಿತು ಅವ್ರಿಗೆ. ಅವರು ಇದೇ ಥರ ಆಪರ್ಚುನಿಟಿ ಕಾಯ್ತಿದ್ರು, ಅವ್ರಿಗೆ ತಗೋಗುರು ಮಜಾ ಮಾಡು ಅಂತ ಕೊಟ್ಟಂಗಿತ್ತು ಬಿಗ್ ಬಾಸು. ಈ ವೀಕಿನ ಟಾಸ್ಕು ಆಯಿತಾ. ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ರಾಜ್ ಥರ ಮೆರೀತಿದ್ದಾರೆ ಮಂಜು ಅವರು. ಒಂಥರ ಮಾಡಿಸಿದ ಕ್ಯಾರೆಕ್ಟರ್ ಗುರು. ನನಗೆ ಒಂದು ಅರ್ಥ ಆಗಲ್ಲ, ಅಕಸ್ಮಾತ್ ಬಿಗ್ ಬಾಸಲ್ಲಿ ಏನಾದರೂ ಈ ವೀಕು ಈ ಥರ ಟಾಸ್ಕ್ ಮಾಡಿಸ್ಬೇಕು ಅಂತ ಏನಾದರೂ ಇರುತ್ತೋ, ಇಲ್ಲ ಅಂದರೆ ಇಂಥವ್ರು ಕ್ಯಾಪ್ಟನ್ ಆದಾಗ ಈ ಥರ ಟಾಸ್ಕ್ ಕೊಡೋಣ, ಈ ಥರ ಟಾಸ್ಕ್ನ ಬಿಲ್ಡ್ ಮಾಡೋಣ, ಅವಾಗ ಅದು ಚೆನ್ನಾಗಿ ಹೋಗುತ್ತೆ ಅಂತ ಏನಾರು ಇರುತ್ತೋ ಮೈಂಡಲ್ಲಿ, ಗೊತ್ತಿಲ್ಲ. ಬಟ್ ಮಾಡಿಸಿದ ಟಾಸ್ಕ್ ಕೊಡ್ತಾರೆ ಆಯಿತಾ. ಯಾರು ಕ್ಯಾಪ್ಟನ್ ಇರುವಾಗ ಎಂತೆಂಥ ಟಾಸ್ಕ್ಗಳು ಬರಬೇಕು ಅಂತಂಥ ಟಾಸ್ಕೇ ಬರುತ್ತೆ. ಮೋಸ್ಟ್ಲಿ ಇದೆಲ್ಲ ಸ್ವಲ್ಪ ಪ್ಲ್ಯಾನಿಂಗ್ ಇರ್ಬೋದು ಅಂತ ಅನಿಸುತ್ತೆ ಆಯಿತಾ. ಮೋಕ್ಷಿತ್ ಅವರು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇರ್ತಾರೆ, ಅಂದರೆ ಪಾಸಿಟಿವ್ ಅಂತ ಹೇಳ್ತಾರೆ. ಬಟ್ ಅವರಲ್ಲಿ ಪಾಸಿಟಿವಿಟಿ ಇಲ್ಲ, ಹಂಗೆ ಅಂತ ಹೇಳ್ಬಿಟ್ಟು ಗೌತಮಿ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸತ್ಯನ ಸುಳ್ಳೋ ಗೊತ್ತಿಲ್ಲ ಆಯಿತಾ. ಬಟ್ ಒಬ್ಬರು ತಪ್ಪನ್ನು ಎತ್ತಿಡಿಯೋಕೆ ಹೋಗಿ ನಾವು ತಪ್ಪು ಮಾಡ್ತೀವಿ ಆಯಿತಾ. ಅದಂತೂ ಪಕ್ಕ ಒಬ್ರದ್ದು ತಪ್ಪು ಅಂತ ಎತ್ತಿಡಿಯೋಕೆ ಹೋದಾಗ ನಮ್ಮಿಂದ ತಪ್ಪಾಗ್ಬಿಡುತ್ತೆ. ಅದನ್ನು ಬಿಡಬೇಕು. ನೋಡ್ತವ್ರೆ, ತೋರಿಸ್ತಿದ್ದಾರೆ ಯಾವ್ದು ತಪ್ಪು ಯಾವ್ದು ಸರಿ, ಯಾರು ಮಾತಾಡ್ದಂಗೆ ಅವರೇ, ಯಾರು ಮಾತಾಡ್ದಂಗಿಲ್ಲ, ಅದೆಲ್ಲ ಅದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಅದು ಹೇಳಿ ತಿಳಿಸೋ ಅಂಥದ್ದೇನಿಲ್ಲ. ಸೊ ನಿಮ್ಮ ಆಟ ನೀವು ಆಡ್ಕೊಂಡು ಹೋಗ್ತಾಯಿದ್ರೆ ನಮಗೆ ತಾನಾಗೆ ಗೊತ್ತಾಗ್ತಾ ಇರುತ್ತೆ. ನಾವು ಅದನ್ನು ಮಾತಾಡ್ತಾ ಇರ್ತೀವಿ ಆರಾಮಾಗಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದೇನಿರಲ್ಲ. ಆ್ಯಂಡ್ ಹನುಮಂತಣ್ಣಂದು ಕ್ವಾಟ್ಲೆ ಮಾತ್ರ ಸಗತ್ತಾಗಿತ್ತು. ನನ್ನ ಕಣ್ಣಲ್ಲಿ ಕಂಡಿಟ್ಟು ಯಾರು ನೋಡಬಾರ್ದು ಅಂತ ಮಂಜುವರೇ ಹಿಂದೆಲ್ಲಿ ನೋಡಬೇಕು, ಮತ್ತು ಕಣ್ಣಲ್ಲಿ ಕಂಡಿಟ್ಟು ಹಿಂದೆಲ್ಲಿ ನೋಡಬೇಕು ಅಂತೆ. ಸೊ ಚಿಂದಿ ಇತ್ತು ಮಾತ್ರ ಇವತ್ತಿನ ಎಪಿಸೋಡ್. ಆ್ಯಕ್ಚುಲಿ ತುಂಬ ನಗಾಡಿದ್ದು ಅಂದರೆ ನಾನು ಇದೇ ಎಪಿಸೋಡ್ ಒನ್ ಆಫ್ ದ ಬೆಸ್ಟ್ ಎಪಿಸೋಡ್ ಇನ್ ದಿಸ್ ಸೀಸನ್ನು. ಆ್ಯಂಡ್ ಹೆವಿ ಕ್ವಾಟ್ಲೆ ಮಾಡಾಕ್ಬಿಟ್ರು, ಹೆವಿ ಮಜಾ ಮಾಡಾಕ್ಬಿಟ್ರು. ಅದ್ರ ಮಧ್ಯ ಬೇರೆ ಬಿಗ್ ಬಾಸ್ ಅವರು ಮಂಜು ಅವ್ರನ್ನ ಕನ್ಫೆಷನ್ ರೂಮಿಗೆ ಕರೆಸ್ಬಿಟ್ಟು, ನೋಡಿ ಮಂಜು ಅವರೇ, ನಿಮ್ಗೆ ಈ ಥರ ಒಂದೆರಡು ಟಾಸ್ಕ್ನ ಕೊಡ್ತಿದ್ದೀವಿ, ಒಂದಿಬ್ಬರನ್ನ ಜೋರಾಗಿ ಗಳಿಸ್ಬೇಕು, ಹಾಗೆ ಇಬ್ಬರನ್ನ ಜೋರಾಗಿ ನಗಿಸ್ಬೇಕು, ಇವೆರಡು ಕೆಲಸನ ಮಾಡಬೇಕು ಅಂತ ಹೇಳ್ಬಿಟ್ಟು. ನಾನು ಅಂದ್ಕೊಂಡೆ ಅಯ್ಯೋ ಜೋರಾಗಿ ಅಳ್ಸೋದು ಕೊಟ್ಬಿಟ್ಟವ್ರೆ. ಮಂಜಣ್ಣ ಬೇರೆ ಡಿಫ್ರೆಂಟ್ ವೇಲಿ ಥಿಂಕ್ ಮಾಡ್ತಾ ಇರ್ತಾರೆ, ಯಾರಿಗಾರ ಸರಿಯಾಗಿ ಶಿಕ್ಷೆಗಳು ಕೊಟ್ಟು, ಅದು ಬೇರೆ ಕರುಣೆ ಇಲ್ಲದ ರಾಜ ಅಂತ ಬೇರೆ ಅದು ಇದು ಅಂತ ಹೇಳಿ ಕತೆ ಬೇರೆ ಬಿಲ್ಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಬಿಗ್ ಬಾಸು. ಹಂಗಾಗಿ ಪಕ್ಕ ಏನೋ ಒಂದು ರಾಂಗ್ ಮೂವ್ ಆಗುತ್ತೆ. ಆ್ಯಂಡ್ ಫುಲ್ಲು ಬಿಲ್ಡ್ ಆಗುತ್ತೆ ಎಪಿಸೋಡ್, ಏನೋ ಒಂದು ಇದಕ್ಕೆ ಪೀಕಿಗೆ ಹೊರಟೋಗ್ಬಿಡುತ್ತೆ ಅಂತ ಅಂದ್ಕೊತಿದ್ದೆ. ದೇವೋದಯದಿಂದ ಅವ್ರಿಗೆ ಯೋಚನೆ ಮಾಡಿದ ರೀತಿಗಳು ಚೆನ್ನಾಗಿತ್ತು, ಅದನ್ನೆಲ್ಲ ಥಿಂಕ್ ಮಾಡಿದೆ, ಏನೋ ರಾಂಗ್ ವೇಲಿ ಥಿಂಕ್ ಮಾಡಿದೆ. ಸೊ ಅವರವರಲ್ಲೇ ಎಂಟರ್ಟೈನ್ಮೆಂಟ್ ಕ್ರಿಯೇಟ್ ಮಾಡಿ ಅವರು ಅಲ್ಲಿ ನಗಿಸಿದ್ದು. ಆ್ಯಂಡ್ ರಜತ್ ಅವ್ರ ಸಾಂಗ್ ಆಡಿದಂತೂ ಮಸ್ತಾಗಿತ್ತು. ನನಗೆ ಇವಾಗ್ಲೂ ನೆನೆಸ್ಕೊಂಡ್ರೆ ನಕ್ಕು ಸಾಕಾಗೋಯ್ತು. ಕೆಂಚಾಲೋ ಮಂಚಾಲೋ ಹೆಂಗರ್ಲ ನಿನ್ನ ಡೌಗಳು ಆಕ್ಷಿ ಅಂತೆ. ಸೊ ಸಖತ್ತಾಗಿ ಆಡಿದ್ರು. ಅದು ಮಾತ್ರ ಒಬ್ಬರು ಈ ಥರ ಸಿಚುವೇಶನಲ್ಲಿ ಒಬ್ಬರು ಹೆವಿ ಬಿಲ್ಡಪ್ ತಗೊಂಬಿಟ್ಟು, ಇವಾಗ ವಿಲನ್ ಥರ ಇರ್ತಾರೆ, ಅವ್ರು ಈ ಸಿಚುವೇಶನಲ್ಲಿ ತಗಲಾಕೊಂಡು ಅವ್ರನ್ನ ಕಾಮಿಡಿ ಪೀಸ್ ಮಾಡಿದಾಗ, ಅವ್ರ ಕೈಲಿ ರೇಗಾಡಿಸಿದಾಗ ಅವಾಗ ಇನ್ನೂ ಸಿಕ್ಕಾಪಟ್ಟೆ ನಗು ಬಂದ್ಬಿಡುತ್ತೆ. ಒಬ್ಬ ಕಾಮಿಡಿಯನ್ ಮಾಡಿದ್ರೂ ಅಷ್ಟು ನಗು ಬರಲ್ಲ, ಅಷ್ಟು ವರ್ಕೌಟ್ ಆಗಲ್ಲ. ಅದೇ ಅವ್ರ ಸೀರಿಯಸ್ ಪರ್ಸ್ನಾಲಿಟಿ ಈ ಥರ ಎಲ್ಲ ಮಾಡಾಕ್ಬಿಟ್ರೆ ಅದು ಫುಲ್ಲು ಮಜಾ ಇರುತ್ತೆ, ಅದು ಸಿಕ್ಕಾಪಟ್ಟೆ ನಗು ಬರ್ಸುತ್ತೆ. ಇವಾಗಲೂ ಆಗಿದ್ದೆ ತ್ರಿವಿಕ್ರಮ್ ಅವ್ರಿಗೆ ಮತ್ತು ರಜತ್ ಅವ್ರಿಗೆ ಮೆರೀತೀರಾ ನನ್ನ ಹಾಕಿ ಟಪಂಗುಚಿ ಸ್ಟೆಪ್ ಹಾಕಿ ಅಂತ ಕೊಟ್ಟಂಗಿತ್ತು ಮಂಜು ಅವರು. ಆ್ಯಂಡ್ ಅದು ಮಾತ್ರ ಸಖತ್ತಾಗಿತ್ತು. ಆ್ಯಂಡ್ ಅಳಿಸ್ಬೇಕು ಅನ್ನೋ ಟಾಸ್ಕಿಗೋಸ್ಕರ ಮೋಕ್ಷಿತ್ ಅವ್ರ ಕೈಲಿ ಹಾಡು ಹೇಳ್ಸಕ್ಕೆ ಹೋದ್ರು, ಅಥವಾ ಅವ್ರಿಗೇ ಗೊತ್ತಿಲ್ಲದೆ ಅದು ಹೇಳಿಸುವಾಗ ಎಲ್ಲರಿಗೂ ಒಳಗೊಂಡ್ಬಿಡ್ತಾ ಗೊತ್ತಿಲ್ಲ. ಬಟ್ ಇದನ್ನು ಟಾಸ್ಕ್ ರೂಪದಲ್ಲಿ ಯಾರೂ ತಗೊಳ್ಳೇ ಇಲ್ಲ ಅನಿಸುತ್ತೆ. ಅಕಸ್ಮಾತ್ ಮಂಜು ಅವರು ನಾನು ಟಾಸ್ಕ್ ಮಾಡಬೇಕು, ನಾನು ಅಳಿಸ್ಬೇಕು ಅಂತ ಅಟೆಂಪ್ಟ್ ಮಾಡಿದ್ರು ಒನ್ ಆಫ್ ದ ಗುಡ್ ಅಟೆಂಪ್ಟ್. ಆ್ಯಂಡ್ ಇಲ್ಲ ಟಾಸ್ಕಿಗಲ್ಲ ಅಂದ್ರೂ ಅದು ಟಾಸ್ಕ್ ಅಂತಲೇ ಅನಿಸಿಲ್ಲ, ಅವ್ರಿಗೆ ಫೀಲ್ ಆಗಿರಲ್ಲ, ಇದೊಂದು ಟಾಸ್ಕ್ ಥರನೇ ತೊಗೋಬಾರ್ದು ಇವರು ಅಂತಲೇ ಅನಿಸ್ಬಿಟ್ಟಿರುತ್ತೇನೋ. ಅಷ್ಟೇ ಎಲ್ಲ ಫೀಲ್ ಆದರೆ, ಯಾಕಂದರೆ ಜೊತೆಗಿದ್ದವರು. ಆ್ಯಂಡ್ ಫೈನಲ್ ಎಂಡಿಂಗ್ ಆಗುತ್ತೆ. ಅಳಿಸೋ ಟಾಸ್ಕಲ್ಲಿ ಮಂಜಣ್ಣ ಫಸ್ಟು ಗೋಲ್ಡ್ ಸುರೇಶ್ ಅವ್ರನ್ನ ಅಳ್ಸೋಕ್ಕೆ ಅಂತ ಟ್ರೈ ಮಾಡ್ತಾರೆ. ಕೂತ್ಕೊಂಡ್ಬಿಟ್ಟು ನಿನ್ನ ಮನಸ್ಸಿನ ಭಾವನೆ ಎಲ್ಲ ಒಳಗಾಕ್ಬಿಡು, ನೀನು ಹತ್ಬಿಡು, ನೀವೆಲ್ಲ ತರ್ಕೋಬೇಡ ಅಂದರೆ ಗೋಲ್ಡ್ ಸುರೇಶ್ ಅವರು ನನ್ನ ಕಣ್ಣಲ್ಲಿ ಅಳುನೇ ಬತ್ತೋಗಿದೆ ಅಂತೆ. ಮಂಜಣ್ಣಂಗೆ ಹೆಂಗೆ ಅಂದರೆ ಒಂದು ಸತಿ ಫುಲ್ಲು ಶಾಕ್ ಆಗೋಗ್ಬಿಡ್ತು. ಏನು ಗುರು ಅಳ್ಸೋಣ ಅಂತ ಬಂದರೆ ಇನ್ನೊಂದು ಮಗ ಅಳುನೇ ಬತ್ತೋಗೈತೆ ಅಂತವನಲ್ಲ ಅಂತ ಅಂದ್ಕೊಂಡಿರ್ತಾರೆ ಮೈಂಡಲ್ಲಿ. ಏನು ಗುರು ಹಿಂಗೆ ಹೇಳ್ಬಿಟ್ಟ, ನನಗೆ ಟರ್ನ್ ಟ್ವಿಸ್ಟ್ ಕೊಟ್ಬಿಟ್ನಲ್ಲ, ಹೆಂಗೆ ಅಳ್ಸೋದು, ಇವನು ಯಾಕೋ ವರ್ಕೌಟ್ ಆಗಲ್ಲ, ಬೇರೆಯವ್ರನ್ನ ಅಳ್ಸೋಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಜಂಪ್ ಆಗಿಬಿಟ್ರು. ಸೊ ಅದು ಮಾತ್ರ ಸಖತ್ತಾಗಿತ್ತು. ಗೋಲ್ಡ್ ಸುರೇಶರು ಹೇಳಿದ್ದು, ನನಗೆ ನನ್ನ ಭಾವನೆಗಳೆಲ್ಲ ಕಳೆದೋಗಿದೆ, ನಂಗೆ ಅಳುನೇ ಬರ್ತಿಲ್ಲ
ಸೊ ಸಗದಾಗಿತ್ತು ಎಪಿಸೋಡ್ ಮಾತ್ರ. ಸೊ ನೋಡುವ ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ಸೊ ಇಷ್ಟು ಈ ಎಪಿಸೋಡ್ನ ರಿವ್ಯೂ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.